ಇವತ್ತು ಬಂದು ನಾನು ಟಾಟಾ ಬಾಯ್ ಬಾಯ್ ಹೋಗೋ ಟೈಮು. ಹ್ಯಾಪಿ ಮದರ್ಸ್ ಡೇ ಮಮ್ಮಿ, ವಿ ಲವ್ ಯು ಅ ಲಾಟ್. ತುಂಬಾನೇ ನೆನಪಾಗುತ್ತೆ, ಯಾಕೆ ನೋಡು ಒಂದೊಂದು ಆಡೋ ಮಾತುಗಳು ನಮ್ಮಮ್ಮ ಕರೆಯತರನೇ ಇರುತ್ತೆ. ಎತ್ಕೊಂಡು ಹೋಗ್ಬೇಕು. ಇದು ನಮ್ಮ ಕಡೆ ಬುಕ್ಕಿಂಗ್ ಕೊಡ್ತಾರೆ. ಮೊನ್ನೆ ಅವಳು ಡ್ರೆಸ್ ತಂದ್ಲಲ್ವಾ, ನನಗೆ ಒಂಥರ ಶಾಕ್ ಆಯ್ತು. ತುಂಬಾನೇ ಚೆನ್ನಾಗಿದೆ, ಬ್ರೇಕ್ಫಾಸ್ಟ್ ಒಬ್ಬಟ್ಟಾಗಿದೆ. ನೋಡೆ ನೀನ್ ಹತ್ತಿಲ್ಲ ಅಂತ ನನ್ನ ಮಗ ಹೇಳ್ತಾನೆ. ಹಾಯ್ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ಒಂದು ಹೊಸ ಬ್ಲಾಗ್ ನಿಮ್ಮೆಲ್ಲರ ಜೊತೆ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಇವತ್ತಿನ ಬ್ಲಾಗಲ್ಲಿ ಮೇನಾಗಿ ಏನಪ್ಪ ಅಂದರೆ ಮೋಹನ್ ಅವರ ಅಪ್ಪ, ಆಮೇಲೆ ಅವ್ರ ಅಕ್ಕ ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ಮನೆಯಲ್ಲಿ ಒಂದು ಬ್ರೇಕ್ಫಾಸ್ಟಾ ಒಮ್ಮೆ ತಿಂಡಿಗೆ ಬರ್ತಾ ಇದ್ದಾರೆ. ಹೆಣ್ಣುಗಳನ್ನ ಕರ್ಕೊಂಡು ಹೋಗೋಕೆ ಬರ್ತಾ ಇದ್ದಾರೆ. ಸೊ ಫೈನಲಿ ಇವತ್ತು ಎಲ್ಲ ಅಂದರೆ ಕರ್ಕೊಂಡು ಹೋಗೋದು, ಕರ್ಕೊಂಡ್ಬರೋದು, ಈ ಶಾಸ್ತ್ರಗಳೆಲ್ಲ ಮುಗಿಸಿ ನಮ್ಮ ನಂದುನ ಕಳಿಸ್ತಾ ಇದ್ದೀವಿ. ಆ್ಯಂಡ್ ಅವಳು ಪ್ಯಾಕಿಂಗ್ ಕೂಡ ಆಲ್ರೆಡಿ ಆಗಿದೆ. ಆ್ಯಂಡ್ ಇವಾಗ ತಿಂಡಿಗೆ ನಮ್ಮಮ್ಮ ಫುಲ್ ಸ್ಪೆಷಲ್ ತಿಂಡಿ ಮಾಡ್ತಾ ಇದ್ದಾರೆ. ವೆರೈಟೀಸ್ ಆಫ್ ತಿಂಡಿ ಅಂತ ಹೇಳ್ಬೋದು. ಸ್ಪೆಷಲ್ಗಿಂತ ವೆರೈಟೀಸ್, ಏನೇನು ವೆರೈಟೀಸ್ ಅಂತ ಕೇಳೋಣ. ನೀನು ಇದನ್ನು ಸಿಂಪಲ್ ಅಂತ ಹೇಳಿದ್ರೆ ಮತ್ತೆ ನಾವೇನು ಹೇಳಬೇಕು? ನಾವು ಮಾಡಬೇಕಾದ್ರೆ ಮಮ್ಮಿ ಏನೇನು ತಿಂಡಿ ಸ್ಪೆಷಲ್ ಇಲ್ಲಿ ತಿರುಗ್ಬಿಟ್ಟು ಹೇಳಬೇಕು. ದಯವಿಟ್ಟು ಟೀ ಕೊಟ್ಕೊತೀನಿ. ದಯವಿಟ್ಟು ಏನು ಬೇಜಾರು ಮಾಡ್ಕೋಬೇಡಿ, ಟೀ ಕೊಟ್ಟು ಬರ್ತಾರೆ. ಕಿಚನ್ ಮಾತ್ರ ಒಂದು ರೇಂಜ್ ಆಗಿದೆ, ಅದನ್ನು ದಯವಿಟ್ಟು ಮೈಂಡ್ ಮಾಡಬೇಡಿ. ಬಿಕಾಸ್ ವೆರೈಟೀಸ್ ನಡೀತಾ ಇರಬೇಕಾದ್ರೆ ಇದೆಲ್ಲ ಸಹಜ. ಸೊ ಮಮ್ಮಿ ಏನು ಒಂದು 6 ಗಂಟೆಗೆ ಎದ್ಬಿಟ್ಟಿದ್ದೆ ಮಮ್ಮಿ. 6:30, ನಮ್ಮಮ್ಮ 6:30ಗೆ ಎದ್ದರು, ನಾನು 7:30ಗೆ ಎದ್ದೆ. ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಮ್ಮಮ್ಮಂಗೆ. ಇವಾಗ ಇಲ್ಲಿ ನೋಡ್ಬೋದು, ಉದ್ದಿನ ವಡೆಗೆ ಎಲ್ಲ ರುಬ್ಕೊಂಡು ರೆಡಿ ಮಾಡಿದ್ದಾರೆ, ಸಖತ್ತಾಗಿ ಮಾಡ್ತಾರೆ. ನಮ್ಮಮ್ಮಂಗಿಂತ ನಮ್ಮಪ್ಪ ಉದ್ದಿನ ವಡೆ ತುಂಬ ಚೆನ್ನಾಗಿ ಮಾಡಿದ್ರು ಅಲ್ವಾ ಮಮ್ಮಿ? ಮಮ್ಮಿಗಿಂತ ಡ್ಯಾಡಿ. ಬಟ್ ಬೇರೆ ಐಟಮ್ಸ್ ಎಲ್ಲ ನಮ್ಮಮ್ಮ ಸಖತ್ತಾಗಿ ಮಾಡ್ತಾರೆ. ಸೊ ಇವಾಗ ಇಲ್ಲಿ ಏನೇನು ರೆಡಿ ಆಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಸಾಂಬಾರ್ ಇಡ್ಲಿಗೆ ಕಾಣಿಸ್ತಾ ಕತ್ಲೆ ಕಣ. ಕಿಚನು ಒಸಿ ಕತ್ಲೆ ಅಲ್ಲ. ಫಸ್ಟು ಬೆಳಗ್ಗೆ ಎಲ್ಲರಿಗೂ ಟೀ. ಗುಡ್ ಮಾರ್ನಿಂಗ್ ಮೋಹನ್, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನಿದ್ದೆ ಎಲ್ಲ ಪರವಾಗಿಲ್ಲ ಮೋಹನ್, ಹೀಗೆ ಚೆನ್ನಾಗಿದ್ದೀರಾ? ನಿದ್ದೆ ಚೆನ್ನಾಗಿ ಬಂತ ನಮ್ಮ ಮನೇಲಿ? ಕುಡಿ. ಇದು ನಮ್ಮ ಅಣ್ಣ. ಅಣ್ಣ ಹಾಯ್ ನಂದು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಂತೂ ಒಳ್ಳೆ ಸ್ಟ್ರೆಸ್ಫುಲ್ ಮಾರ್ನಿಂಗ್ ಸ್ಟಾರ್ಟ್ ಆಗಿದೆ ನಂದುಗೆ. ಯಾಕಂದರೆ ಕಬರ್ಡ್ ಕೀ ಹುಡುಕಿದ್ರೆ ಸಿಗ್ತಲ್ಲ. ಸಿಕ್ತಾ? ಅದಿಲ್ಲ, ಅದು ನೋಡ್ದೆ. ಇದು ಈ ಕಬರ್ಡ್ ಅನ್ಸುತ್ತೆ. ಮೂರು ಐತೆ, 3 ಬಂತು. ಇವಾಗ ನಾನು ಹಾಗೂ ಮಮ್ಮಿ ಎಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಮಮ್ಮಿ ಅಂತೂ ಪ್ರತಿಯೊಂದು ತಾನೇ ಮಾಡಬೇಕು ಅಂತ ಹೇಳಿಬಿಟ್ಟು ಯಾವುದೂ ಅಂಗಡಿಯಿಂದ ತರಿಸಿದ್ದು ಆ ಥರ ಏನೂ ಇಲ್ಲ, ಎಲ್ಲನೂ ಪ್ರತಿಯೊಂದು ನಮ್ಮಮ್ಮನೇ ಮಾಡಿದ್ದು. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಬಂದವರು ಪ್ರತಿಯೊಬ್ಬರು ತುಂಬಾ ಇಷ್ಟಪಟ್ಟರು. ಆ್ಯಂಡ್ ಒಂದು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮಮ್ಮ ಮಾತ್ರ ದಿ ಬೆಸ್ಟ್ ಅತ್ತೆ. ಅಂದರೆ ಅಳಿಯಂದಿರು 3 ಜನ ಅಳಿಯಂದಿರಿಗೂ ಅಷ್ಟೇ ದಿ ಬೆಸ್ಟ್ ಅತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾದಂಥ ಅತ್ತೆನ ನಾನು ಎಲ್ಲೂ ನೋಡಿರಲ್ಲ. ಅಮ್ಮ ಅಂತೂ ಬೆಸ್ಟೇನೆ, ಬಟ್ ಅತ್ತೆನೂ ಕೂಡ ಬೆಸ್ಟೆಸ್ಟ್ ಅತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಮ್ಮಮ್ಮ ಸೊಸೆಗೆ ಯಾವ ರೀತಿಯಾಗಿ ಅತ್ತೆ ಆಗಿರ್ತಿದ್ರು ಗೊತ್ತಿಲ್ಲ, ಬಟ್ ಪ್ರಾಬ್ಲಿ ಸೊಸೆಗೂ ಕೂಡ ಇದೇ ರೀತಿಯಾಗಿ ಬೆಸ್ಟ್ ಅತ್ತೆ ಆಗಿ ಇರ್ತಿದ್ರು, ಒಂದು ಫ್ರೆಂಡ್ಲಿ ಅತ್ತೆ ಆಗಿರ್ತಿದ್ರು. ಅಳಿಯಂದರಿಗಂತೂ ಸಿಕ್ಕಾಪಟ್ಟೆ ಲಕ್ಕಿ ಅಂತಲೇ ಹೇಳ್ಬೋದು ನಮ್ಮ ಅಳಿಯಂದರು. ಏಕೆಂದರೆ ನಾನು ಎಷ್ಟೊಂದು ಜನ ಅತ್ತೆದಿನ ನೋಡಿದ್ದೀನಿ, ಬಟ್ ನಮ್ಮಮ್ಮ ಮಾಡೋ ಥರ ಸೇವೆ ಆಗಲಿ ಅಳಿಯಂದಿರಿಗೆ ಪ್ರತಿಯೊಂದು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಫ್ಯೂಚರಲ್ಲಿ ನಾವು ಮಾಡ್ತೀವೋ ಅಲ್ವೋ ಅದು ಗೊತ್ತಿಲ್ಲ. ಹೌದಾ? ಡ್ಯಾಡಿ ಹತ್ರನಾ? ಹ್ಞೂ, ಅವಾಗಲೇ ಇದ್ದೋ ನಾವು. ಹೋದ್ರು ಎಲ್ಲ ಅವರೆಲ್ಲ ಹೊರಟೋದ್ರು. ನಿನ್ನೆ ಹೋದ್ರಾ? ಮೊನ್ನೆ ಹೋದ್ರಾ? ಮೊನ್ನೆ
ಪ್ರಿಪರೇಷನ್ ಆಗಿದೆ ಗೈಸ್, ಇಲ್ಲಿ ನೋಡ್ಬೋದು ಎಲ್ಲ ಪ್ರಿಪರೇಷನ್ ಆಗಿದೆ. ಥ್ಯಾಂಕ್ ಯು ಮಗ್ನೆ. ಮಮ್ಮಿ ಮಮ್ಮಗೆ ಎಲ್ಲ ಹೇಳು, ಬಾಚಿಂಗ್ ಎತ್ ಮಾಡ್ಕವ ಹೇಳು ಅಮ್ಮಗೆ. ಥ್ಯಾಂಕ್ ಯು ಮೈ ಬಾಯ್, ಮೈ ಕಣ್ಮಣಿ. ಹೇಳು ಥ್ಯಾಂಕ್ ಯು ಪಾಪು. ಅಮ್ಮಮ್ಮ ಹೇಳ್ಬೇಕು ಫಸ್ಟ್, ಫಸ್ಟ್ ಅಮ್ಮಮ್ಮ, ಆಮೇಲೆ ನಾವು. ಯಾಕೆ ಹೇಳು ಅಮ್ಮಮ್ಮಗೆ, ಹೇಳಮ್ಮ. ಥ್ಯಾಂಕ್ ಯು. ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಯಾರು ವಿಶ್ ಮಾಡಿಲ್ಲಮ್ಮ. ಥ್ಯಾಂಕ್ ಯು ಮಗ್ನೆ. ಇಲ್ಲಿ ಆಂಟಿಗೂ ಹೇಳು ಬಾ. ಅಯ್ಯೋ ಅವ್ರೊಬ್ರಿಗೆ ಹೇಳ್ಬಿಡಮ್ಮ, ಪಾಪ ಅಲ್ವಾ. ಚಪ್ರ ಕೀಳ್ಬೇಕಾಗ್ಬೋದಾ? ಅಪ್ಪು ನಾಳೆ 9 ದಿವಸ ಆಗುತ್ತಲ್ಲ. ಇವತ್ತೇ ಕಣವಿ. ಇವತ್ತು 9 ದಿವಸ ಆಗುತ್ತಾ? ಇವತ್ತೆಂಟು ದಿವಸ ಚಪ್ರ ಹಾಕಿದ್ಲೆ ಹಿಂಗೆ ಮೇಲ್ಗಡೆ ಹೆರ್ಚ್ಬಿಡಿ ಅಷ್ಟೇ ಒಂದು ಸ್ವಲ್ಪ. ಹಾಂ ಹಂಗಲ್ಲ, ಕೈಗೆ ಇದು ಮಾಡ್ಬಿಡ ನಂದು. ಸುಮ್ಮನೆ ಹಿಂಗೆ ಇಬ್ರು ಕೈಯಲ್ಲಿ ಹಿಡ್ಕೊಂಡು ಇಲ್ಲಿ ಈ ಕಂಬಕ್ಕೆ ಒಂಚೂರು ಹೆರ್ಚಿ ಫಸ್ಟು, ಆಮೇಲೆ ಮೇಲ್ಗಡೆ ಹೆರ್ಚಿ. ಹಾಂ ಸಾಕು, ಮೇಲ್ಗಡೆ ಹೆರ್ಚ್ಬಿಡಿ. ಹಾಂ ಸಾಕು. ನೀನು ಹಿಡ್ಕೋಬೇಕು ತಾನೇ. ಅಲ್ಲ ಇಲ್ಲಿ ಇಲ್ಲಿ ಹೆರ್ಚಿ. ಹಾಂ ಅಷ್ಟೇ ಅಷ್ಟೇ. ಬನ್ನಿ. ಹೇಗಿತ್ತು ಚಪ್ರ? ಆಯ್ತಾ ಫುಲ್ ಚಪ್ರ ಶಾಸ್ತ್ರ ಎಲ್ಲ? ತೆಗೆದು ಆಕ್ಚುಲಿ ಸ್ವಲ್ಪ ಬೇಜಾರಾಗ್ತೈತೆ. ಮದ್ವೆನಂತ ಚಪ್ರ ವಾಪಸ್ ಹಾಕಲ್ಲ, ಯಾವತ್ತರ ಚಪ್ರ ವಾಪಸ್ ಹಾಕ್ತಿವ ನಾವು. ಚಪ್ರ ಅಂದ್ರೆ ಅದೇ ಗೃಹ ಪ್ರವೇಶ ಇದ್ರೆ ಅಷ್ಟೇ. 25th anniversary, ಅದಿನ್ನ ತುಂಬಾ ದೂರದ್ದು. ಆಕ್ಚುಲಿ ಹಾಗೆ ಸಿಂಗಲ್ ಇದೆಯಲ್ಲ, ಅದು 60 years ಕಂಪ್ಲೀಟ್ ಆದಾಗ ನಿಮಗೆ 60 ವರ್ಷ ಆದಾಗ ಷಷ್ಠಿ ಪೂಜೆ ಕಂಪ್ಲೀಟ್ ಮ್ಯಾರೇಜ್ ಹೆಂಗಾಗುತ್ತೆ ಅದೇ ರೀತಿ ಪ್ರತಿಯೊಂದನ್ನು ಮದುವೆ ಮಾಡಿಸ್ತಾರೆ. ಪ್ರತಿಯೊಂದು ಗಂಡನ್ಗೆ 60 ವರ್ಷ ಆದಾಗ ಮಾಡ್ತಾರೆ. ಹೌದಾ? ಅಲ್ಲ ಇವಾಗ ಮತ್ತೆ ಗೃಹ ಪ್ರವೇಶಕ್ಕೆ ಚಪ್ರ ಹಾಕಿಸ್ಬೋದು. ಗೃಹ ಪ್ರವೇಶಕ್ಕೆ ಚಪ್ರ ಮಕ್ಕಳಿಗೆಲ್ಲ ಮದುವೆ ಮಾಡ್ತಾರೆ. ಬೇಗ ಬೇಗ ಒಂದು ಗಂಡು ಒಂದು ಹೆಣ್ಣು ಬರ್ಬೇಕು. ಅಯ್ಯೋ ಸುಮ್ಮನೆ ಒಂದೇ ಬಂದಿರೋ ದಿನ ಖಂಡಿತ ನಾವಿಬ್ರು ಜೊತೆಲಿ ಮಾಡ್ಕೊಳ್ಳೋಣ ಬಿಡ, ಪ್ಲಾನ್ ಮಾಡ್ಕೊಂಡು. ಒಂದು ಹೆಂಗ್ ಹೇಳ್ತಾಳ ಒಂದೊಂದ್ ಕಡೆ ಬಿಟ್ಟಾರೆ ಕೇರಳದಲ್ಲಿದೆ. ದಾನ್ವಿ ಅತ್ತೆನ ಕರ್ಕೊಂಡು ಹೋಗಕ್ ಬಂದಿದ್ದೀರಾ? ಅತ್ತೆ ಬೇಕಾ ಮಾಮ ಬೇಕಾ? ಒಬ್ರು ಹೇಳಿ, ಜಾಸ್ತಿ ಯಾರು ಬೇಕು? ಜಾಸ್ತಿ ಮಾಮ ಬೇಕಾ ಅತ್ತೆ ಬೇಕಾ? ಒಬ್ರು ಜಾಸ್ತಿ, ಯಾರು ಜಾಸ್ತಿ? ಅತ್ತೆ ಕರ್ಕೊಂಡು ನಾನು ಇಲ್ಲೇ ಇರ್ತೀನಿ. ಇಬ್ರು ಬೇಕಾ? ಬಂದ್ರಲ್ಲ ಫುಲ್ ನೀವು ಇಲ್ಲಿ ರೀಚ್ ಆಗೋವರೆಗೂ ಅವಳು ಎಷ್ಟು ಹತ್ತಿದ್ದಾಳೆ ಅಂದ್ರೆ ವಿಡಿಯೋ ಕಾಲ್ ಮಾಡಿ ಮಾತಾಡೋಳು ಸಮಾಧಾನ ಇಲ್ಲ. ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಒಬ್ಬರನ್ನ ಯಾರು ಹಚ್ಕೊಂಡ್ಬಿಟ್ರೆ ಅವಳನ್ನ ಬಿಡೋದಿಲ್ಲ. ನಾ ಅದಕ್ಕೆ ಅವತ್ತು ಬರ್ಬೇಕಿತ್ತು ಅಲ್ವಾ. ಅಷ್ಟೇ ಮಾತಾಡಿಲ್ಲ ಅಂತಂದ್ರೆ ಮೇಲ್ ಬಿದ್ದಾರು ಹೋಗಿ ಮಾತಾಡ್ತಾರೆ. ಮತ್ ನೀನ್ ನೈಟ್ ಮಮ್ಮಿ ಬೇಕು ಅಂದ್ರೆ ಏನ್ ಮಾಡೋದು? ಕೇಳ್ತಿ ಅಂತಲ್ಲ.
ಅಮ್ಮ ಬೇಕು ಅಂತ ಅಳ್ತಿ ಅಂತ ಕರ್ಕೊಂಡು ಬರ್ಲಿಲ್ಲ. ಕಾರಲ್ಲಿ ಬರ್ಬೇಕಾದ್ರೆ ನನಗೆ ನೀವಿಬ್ರು ಬೇಡ ಇನ್ಮೇಲೆ ಹೋಗ್ತೀನಿ. ಆಯ್ತು, ಇಲ್ಲೇ ಇದ್ಬಿಟ್ಟು ಇವಾಗ ಅತ್ತೆ ಮಾವ ಹೋಗ್ಲಿ, ನಿಲ್ಲಿರು ಇಲ್ಲಿ. ಆಯ್ತು, ನಿಮ್ಮ ಅಮ್ಮನ ಜೊತೆ ಇರು. ನಿನಗೆ ಮಮ್ಮಿ ಬೇಕಾ ಚಿಕ್ಕ ಚಿಕ್ಕಪ್ಪ ಬೇಕಾ? ಸಿಂಹ ಯಾರು ಬೇಕಮ್ಮ ನಿಂಗೆ? ಅದೇ ತರ ಇದಾರಲ್ಲ ಇಬ್ರು twin ತರ ಕಾಣಿಸ್ತಾರೆ. ಚಿಕ್ಕ ಚಿಕ್ಕಪ್ಪ ಯಾರು? ಲಕ್ಷಿತ. ಲಕ್ಷಿತು ಇಲ್ಲಿ ದಾನಿ ಬಂದೈತೆ, ಆಟಾಡು ಫಸ್ಟ್. ಆಯ್ತು, ಬೇಗ ತಿನ್ನು. ಎಸ್ ಮಮ್ಮಿ. ಗೈಸ್, ನಮ್ಮಮ್ಮ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದಾರೆ. ಇಟ್ಟಿರು ಮಮ್ಮಿ, ಏನೆಲ್ಲ ಸ್ಪೆಷಲ್ ಮಾಡಿದ್ದೀರಾ? ಸಿಂಪಲ್ ಆಗಿ ಏನ್ ಮಾಡೋದು, ಬೀಗ್ರಿಗೋಸ್ಕರ. ಆದ್ರೆ ಪಾಪ ಬೀಗ್ರು ಬಂದಿಲ್ಲ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಲ್ವಾ, ಏನು ಸ್ಪೆಷಲ್ ಮಾಡಂಗಿಲ್ಲ. ಅದಕ್ಕೆ ಈ ವೆಜ್ಜಲ್ಲಿ ಸ್ವಲ್ಪ ಇಡ್ಲಿ, ಪೊಂಗಲ್ಲು, ಕೇಸರಿ ಬಾತು, ಉದ್ದಿನವಡೆ, ಚಟ್ನಿ, ಸಾಂಬಾರು. ಎಸ್, ಇದಷ್ಟು ಬಂದು ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಸ್ಪೆಷಲ್ ಬ್ರೇಕ್ಫಾಸ್ಟ್. ಏನ್ ಮಗ್ನೆ? ಏನದು? ಸ್ಪೈಡರ್-ಮ್ಯಾನ್. ಸೊ ನೋಡ್ಬೋದು, ಎಲ್ಲ ಮತ್ತೆ ಬಿಸಿ ಮಾಡ್ತಾ ಇದ್ದಾರೆ ಒಂದ್ಸತಿ. ಎಲ್ಲ ರೆಡಿ ಆಗಿದೆ. ಎಲ್ರಿಗೂ ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ. ಫ್ರೆಶ್ ಮಾರ್ನಿಂಗ್. ದೇವರ ಬ್ಲೆಸ್ಸಿಂಗ್ಸ್ ತಗೊಂಡು ಇವತ್ತು ದಿನವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಓಕೆ, ಆ ದಿನ ಫುಲ್ ಸ್ಟಾರ್ಟಿಂಗ್ ಲಾಸ್ಟ್ 2 ಡೇಸ್ ಇಂದ ಬರೀ ಹಸಲಿಂದಾನೇ ನಡೀತಾ ಇದೆ. ಬಿಕಾಸ್ ನನ್ ಒಂದಿಲ್ಲ ಒಂದು ಐಟಮ್ ಇಲ್ಲಿ ಅಲ್ಲಿ ಮಿಸ್ಪ್ಲೇಸ್ ಆಗ್ಬಿಟ್ಟಿದೆ. ಇವತ್ತು ನನ್ ಸೀರೆ ಉಟ್ಕೋಬೇಕಾಗಿದ್ದು. ಎಸ್ ಗೈಸ್, ಪಾಪ ಸೀರೆ ಉಟ್ಕೋಬೇಕು ಅಂತ ನನ್ನ ತಂಗಿ ಆಸೆ ಪಟ್ಟು ಸೀರೆ ಹೊರಗಡೆ ತಗೊಂಡ್ಲು. ಆದ್ರೆ ಅವಳಿಗೆ ಅದ್ರದ್ದು ಬ್ಲೌಸ್ ಸಿಕ್ಕಿಲ್ಲ. ಅವಳು ಅದೇನೋ ಗೊತ್ತಿಲ್ಲ, 2-3 ಡೇಸ್ ಇಂದನೂ ಹಾಗೆ ಆಗ್ತಿದೆ. ಸ್ಯಾರಿ ಸಿಕ್ಕಿಲ್ಲ, ನೆನ್ನೆ ಮೊನ್ನೆ ಹುಡುಕಿದ ಬ್ಲೌಸ್ ಗಳು ಇವತ್ ಸಿಕ್ತು. ಇವತ್ತದು ಪ್ರಾಬ್ಲಿ ಅಕ್ಕ ಏನ್ ಸ್ಟಾರ್ಟ್ ಮಾಡ್ತಾರಂತೆ. ಕಬಡ್ ಎಲ್ಲ ತುಂಬಾ ಮಿಸ್ ಆಗಿದೆ. So ಅವಾಗ ಸಿಕ್ಕೇ ಪರವಾಗಿಲ್ಲ, ಬಟ್ ಮಮ್ಮಿ ತುಂಬಾ ಮಿಸ್ ಆಗಿದೆ. ಸೊ ಅದು ಕ್ಲೀನ್ ಮಾಡ್ಬೇಕಾದ್ರೆ ಸಿಗುತ್ತೆ. ಬಟ್ ಎನಿವೇಸ್, ಇವತ್ತು ಬಂದು ನಾನು ಟಾಟಾ ಬಾಯ್ ಬಾಯ್ ಹೋಗೋ ಟೈಮು. ಎಸ್, ಟಾಟಾ ಬೈ ಬೈ ಹೇಳ್ಬಿಟ್ಟು ಹೋಗ್ತಾರೆ. ಅವ್ರ ಗಂಡನ ಮನೆಗೆ ಫುಲ್ ಪ್ಯಾಕಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಏನ್ ಅವ್ಳ ಸೆಕ್ಷನ್ ಅಲ್ಲಿ ಏನಿಸ್ಕೊಂಡ್ರೆ ಒಂದು 10 ಬಟ್ಟೆ ಇಟ್ಟಿದ್ದಾಳೆ. ಎಲ್ಲ ಬಟ್ಟೆ ತಗೊಂಡ್ ಹೋಗ್ತಾ ಇದ್ದೆ. ಎಲ್ಲ ನೀನ್ ಐಟಮ್ ತಗೊಂಡೋಗು ನನ್ಗೆ ಅಂತ. ತಗೊಂಡೋಗು, ಇನ್ನೂ ಗಿಫ್ಟ್ ಗಳು ಬಂದಿದೆ, ಅದೆಲ್ಲ ತಗೊಂಡೋಗು. ಸೀರೆಗಳೆಲ್ಲ ತಗೊಂಡೋಗು. ನಾನೆಲ್ಲ ತಗೊಂಡ್ ಹೋಗ್ತೀನಿ. ಯಾರು ನಂಗೆ ಯೂಸ್ ಮಾಡ್ಬೇಡಿ. ಗೋ ಗೋ JP ನಗರ್ ಗೋ. ನಮ್ ಲಕ್ಷಿತ್ ಹಾಗೆ ಹೇಳ್ತಿದ್ದಾನ ಲಚ್ಚುಗೆ, ಬೆಂಗಳೂರ್ಗೋ ಅಂತಿದ್ದ. ಸೊ ತುಂಬಾ ಅಂದ್ರೆ ಪಾಪ ಲಕ್ಷಿತ್ ನನ್ನ ತುಂಬಾ ಮಿಸ್ ಮಾಡ್ತೇನೆ. ಬೆಳಗ್ಗೆ ಎದ್ದ ತಕ್ಷಣ ಕೇಳ್ತಾರೆ ಸ್ನಾನ ಮಾಡುವಾಗ ಹೋಗುವಾಗ, ಅಂದು ಎಲ್ಲಿ ಹೋಗ್ತಾ ಇದ್ಯಾ ನೀನು ಅಂತ. ಸೊ ಪಾಪ ಅವನ್ ತುಂಬಾ ಮಿಸ್ ಮಾಡ್ಕೋತಾನೆ. ಇನ್ನ ಈ ಊರಿಬ್ರು ಅಂತೂ ಲಡ್ಡು ಟಾಟಾ ಟಾಟಾ ಅಂತಿದ್ದಾರೆ. ಹೋಗು ಟಾಟಾ. ಲಡ್ಡು ಮತ್ತೆ ಸಿಂಬಾಗ್ ಅಷ್ಟು ಇದಾಗಲ್ಲ, ಬಟ್ ಲಕ್ಷಿತ್ ಜಾಸ್ತಿ ಕನೆಕ್ಟೆಡ್. ಸೊ ಅದಕ್ಕೆ ಅವಳು ಮಿಸ್ ಮಾಡ್ಕೊಂತಾನೆ. ಇವತ್ತು ನನ್ನ ಕರ್ಕೊಂಡು ಹೋಗಕ್ಕೆ ಶ್ರುತಿ ಅಕ್ಕ, ಮನೋಜಣ್ಣ ಮತ್ತೆ ನಾನಿಯಣ್ಣ ಬಂದಿದ್ದಾರೆ. ಅಂಕಲ್ ಬರ್ಲಿಕ್ಕೆ ಆಗ್ಲಿಲ್ಲ, ಬಿಕಾಸ್ ಅಂಕಲ್ ಸ್ವಲ್ಪ ಟೈರ್ಡ್ನೆಸ್ ಇದೆ ಅಂತೆ. ಅಂಡ್ ತುಂಬಾ ಒಳ್ಳೆ ನಮ್ಮಮ್ಮ ಬೆಳಗ್ಗೆ ಅಕ್ಕ ಮಮ್ಮಿ ಲಚ್ಚು ಬೆಳಗ್ಗೆನೆ ಎದ್ಬಿಟ್ಟು ತುಂಬಾ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದ್ದಾರೆ ಸ್ಪೆಷಲ್ ಆಗಿ. ಸೊ ಅದೇನಂತ ಕಿಚನ್ ತೋರಿಸಿ ನಮ್ಗೆ ಏನಿದೆ ಅಂತ ಬನ್ನಿ. ಅಂಡ್ ಏನ್ ನಡೀತೀವಿ. ನಿಮ್ಗೆ ಏನ್ ಇಷ್ಟ ಬ್ರೇಕ್ಫಾಸ್ಟ್ ಅಲ್ಲಿ ಹೇಳು? ನನಗೆ ಆಲ್ಮೋಸ್ಟ್ ಎಲ್ಲಾನು ಇಷ್ಟ, ಎಕ್ಸೆಪ್ಟ್ ಏನಂತಾರೆ ಉಪ್ಮಾ ಮತ್ತೆ ಪೂವ, ಇದೆರಡು ಬಿಟ್ರೆ ನಾನು ಎಲ್ಲಾ ತಿನ್ಬಿಡ್ತೀನಿ. ಅವಳಿಗೆ ಅವಲಕ್ಕಿ ಮತ್ತೆ ಉಪ್ಪಿಟ್ಟು ಇಷ್ಟ ಇಲ್ಲ. ನಾನು ಇಲ್ಲೂ ಮಾಡಲ್ಲ, ನನ್ನ ಮಕ್ಳಿಗೂ ತಿನ್ಸಲ್ಲ. ಇದೆಲ್ಲ ಬ್ಯಾನು ನಮ್ಮ ಮನೇಲಿ. ನೋಡಿ ನಿಮ್ಗೋಸ್ಕರ ಏನೆಲ್ಲ ಸ್ಪೆಷಲ್ ಮಾಡಿದ್ದಾರೆ. ಸೊ ಇವತ್ತು ಸ್ಪೆಷಲ್ ಏನು ಅಂದ್ರೆ ಇಡ್ಲಿ ಮಾಡಿದ್ದಾರೆ, ಚಟ್ನಿ ಮಾಡಿದ್ದಾರೆ, ಸಾಂಬಾರ್ ಮಾಡಿದ್ದಾರೆ, ವಡೆ ಮಾಡಿದ್ದಾರೆ, ಪೊಂಗಲ್ ಮಾಡಿದ್ದಾರೆ, ಕೇಸರಿ ಬಾತ್ ಮಾಡಿದ್ದಾರೆ. ಆಮೇಲೆ ಅಷ್ಟೇ ಕಣೆ, ಸ್ವಲ್ಪ ಸ್ವೀಟ್ಸ್, ಸ್ನಾಕ್ಸ್, ಸ್ವಲ್ಪ ಸೇವರೀಸ್ ಕೂಡ ತಗೊಂಡ್ಬಂದಿದ್ದಾರೆ. ಸೊ ಇಷ್ಟೊಂದು ನಮ್ಮ ಮನೆಗೆ ತಿಂಡಿಗಳು ತಗೊಂಡ್ಬಂದಿದ್ದಾರೆ. ಅಂಡ್ ತಿಂಡಿಗಳು ಪ್ಯಾಕ್ ಮಾಡಿದ್ದಾರೆ. ಅದು ನೆಕ್ಸ್ಟ್ ಸೆಕ್ಷನ್ ಅಂತ ತೋರಿಸ್ತೀವಿ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಪಾಪ ನಮಗೆ ನನ್ನ ಮದುವೆ ಸೀಸನ್ ತುಂಬಾನೇ ಕೆಲಸ. ಬಟ್ ಥ್ಯಾಂಕ್ ಯು. ಕೊನೆ ಮದುವೆ ಅಲ್ವಾ? ಮದರ್ಸ್ ಡೇ. ನಮ್ಮ ಮಮ್ಮಿಗೂ ಕೂಡ ಹ್ಯಾಪಿ ಮದರ್ಸ್ ಡೇ ಮಮ್ಮಿ. ಅಲ್ಲಿ ನೋಡು ಕ್ಯಾಮರಾ. ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಡಿದ್ದಕ್ಕೆ. ಎಸ್, ಹ್ಯಾಪಿ ಮದರ್ಸ್ ಡೇ ಮಮ್ಮಿ. We love you. We love you a lot. ನಮ್ಮೆಲ್ಲರೂ ಆಯಸ್ಸು ನಮ್ಮ ಅಮ್ಮಂಗೆ ಇರ್ಲಿ. ಆರೋಗ್ಯ, ಒಳ್ಳೆ ಆರೋಗ್ಯ ಕೊಡ್ಲಿ ದೇವ್ರಷ್ಟೇ. ಥ್ಯಾಂಕ್ ಯು. ಯಾಕಂದ್ರೆ ನಮ್ಮ ಅಮ್ಮಂಗೆ ಶಕ್ತಿ ಆರೋಗ್ಯ ಇದ್ರೆ ಸಾಕು. ನಮ್ಮಮ್ಮ ಏನ್ ಬೇಕಾದ್ರೂ ಸಾಕು. ನಮ್ಮಂಗೆ ಶಕ್ತಿ ಚೆನ್ನಾಗಿರ್ಲಿ, ಆರೋಗ್ಯ ಚೆನ್ನಾಗಿರ್ಲಿ, ನಮ್ಮ ಅಪ್ಪನ ಸೇವೆ
ಇಲ್ಲ ಗೈಸ್, ಇನ್ ಮುಂದೆ ನನ್ನ ತಂಗಿ ಸೇವೆ ಮಾಡಕ್ಕೆ ನಮ್ಮಮ್ಮನ ಆರೋಗ್ಯ ಚೆನ್ನಾಗಿದೆ ಅಂತ. ಎನಿವೇಸ್ ಬ್ರೇಕ್ಫಾಸ್ಟ್ ನಮ್ಮ ಮನೆಯಲ್ಲಿ ತುಂಬಾ ಫಸ್ಟ್ ಕ್ಲಾಸ್ ಆಗಿದೆ. ಆಕ್ಚುಲಿ ನಾವು ಇಡ್ಲಿ ಮಾಡುವಂತ ಪ್ಲಾನ್ ಇಲ್ಲ, ಪೊಂಗಲ್ ಮಾಡೋದಿತ್ತು. ಬಟ್ ನಂಗೆ ಶುದ್ಧ ಅಂತ ಹೇಳಿದ್ರು ಒಂದೊಂದು ಜನ ಪೊಂಗಲ್ ತಿನ್ನಲ್ಲ ಅಂತ. ಸೊ ನಮ್ಮ ಅಮ್ಮ ಅಂತ ಬೆಳಗ್ಗೆ ಇಡ್ಲಿಗೆ నేను ರಾತ್ರಿ ಹೇಳಿದೆ. ಇಲ್ಲ ಆಕ್ಚುಲಿ ಒಂದ್ 2-3 ಐಟಮ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಫಸ್ಟ್ ಅನ್ಕೊಂಡಿದ್ವಿ ಅಲ್ವಾ ಮಮ್ಮಿ, ಒಂದ್ 2-3 ಐಟಮ್ ತಿಂಡಿನಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ತುಂಬಾ ಫಸ್ಟ್ ಕ್ಲಾಸ್ ಕಷ್ಟಪಟ್ಟು ಮಾಡಿದೀನಿ. ಲಚ್ಚು ಹೇಳ್ತಾ ಇದ್ದಾಳೆ ನನ್ಗೆ ಇನ್ನೂ ಸೊಂಟ ನೋವು ಹೋಗಿಲ್ಲ. ನಿಜವಾಗ್ಲೂ ಹೇಳ್ತಾ ಇವಳು ಮದ್ವೆಲ್ ಮಾಡಿದ್ ನಾನು. ನೀನ್ ಯಾವ ಚಕ್ಲಿ ಮಾಡಿದ್ದ? ಮಿಕ್ಕಿದ ಕೆಲ್ಸಗಳು ಎಷ್ಟು ಮಾಡಿದ್ದೆ. ಬರೀ ಪಾತ್ರೆ ಒಂದು ತೊಳೆಯೋಳು ಕಣೆ. ಗೊತ್ತಾ, ಇವಾಗ ನೀವು ಲಾಜಿಕಲಿ ಯೋಚನೆ ಮಾಡಿ, ಓಕೆನಾ? ಅಕ್ಕ ಮದ್ವೆ ನಾವಿಬ್ರು ಮಾಡಿದ್ವಿ, ಸರಿನಾ? ಅಂದ್ರೆ ಮಮ್ಮಿ ಡ್ಯಾಡಿ ಎಲ್ಲರೂ ಇದ್ದಾರೆ, ಬಟ್ ಮಮ್ಮಿ ಡ್ಯಾಡಿ ಇನ್ವಾಲ್ವ್ ಮಾಡ್ತಾ ಇಲ್ಲ ನಾನು. ಅವರು ಡಿಫಾಲ್ಟ್. ಅಕ್ಕ ಮದ್ವೆ ನಾವಿಬ್ರು ಮಾಡಿದ್ವಿ. ನನ್ ಮದ್ವೆಲಿ ಅಕ್ಕ ಜೀಜು ನಂದು ಸೇರ್ಕೊಂಡ್ ಮಾಡಿದ್ರು. ಆಮೇಲೆ ನಂದು ಮದ್ವೆಲಿ ಅಕ್ಕ ಜೀಜು ನಾನು ಅರುಣು ಸೇರ್ಕೊಂಡ್ ಮಾಡ್ತಾ ಇದ್ದೀವಿ. ಹೌದು, 4 ಜನ ಕಣೆ. ಜಾಸ್ತಿ there is a difference. ಅರ್ಥ ಆಗ್ತಿದ್ಯಾ? ಸೊ ಇವಾಗ ಏನ್ ಗೊತ್ತಾ, ಇನ್ನೊಂದು ನೆಕ್ಸ್ಟ್ ನಮ್ಮನೆ ಗೃಹ ಪ್ರವೇಶಕ್ಕೆ ಮೋಹನ್ ಮತ್ತೆ ನಂದು ಓಡಾಡ್ತೀವಿ, ನೋಡ್ತೀವಿ ಎಷ್ಟು ಫ್ರೆಂಡ್ಸ್. ಇವಾಗ ನಾನು ನಿಜ ಹೇಳ್ತೀನಿ, ನೀವು ನಂಬಲ್ಲ. ಆಬ್ವಿಯಸ್ಲಿ ನನ್ನ ಮನೆ ಗೃಹ ಪ್ರವೇಶ ನಾನು ಎಕ್ಸೈಟ್ಮೆಂಟ್ ತುಂಬಾ ಇದ್ದೀನಿ, ಬಟ್ ನಾನು ನಂದು ಮನೆ ಗೃಹ ಪ್ರವೇಶಕ್ಕೆ ಇನ್ನೂ ಎಕ್ಸೈಟ್ಮೆಂಟ್ ಇದ್ದೀನಿ. ಅದು ಡಿಫ್ರೆಂಟ್ ಆಗಿರುತ್ತೆ. ನಾವು ಸ್ವಲ್ಪ ಏನೋ ಪ್ಲಾನ್ ಮಾಡಿ ಡಿಫ್ರೆಂಟ್ ಆಗಿ ಅಂತ. ಅದು ನಮ್ಮ ಮನೆಗೆ ಮಾಡಕ್ ಆಗಲ್ಲ, ಬಟ್ ನಂದು ಮನೆಗೆ ಮಾಡ್ಬೋದು. ಸೊ ಅದಕ್ಕೇನೆ ಅದು ಏನು ಅಂತ ಅಕ್ಕ ಬೇಕಾದ್ರೆ ಹೇಳ್ತಾರೆ ಮುಂದಕ್ಕೆ. ಇಲ್ಲ ಮುಂಚೆ ಆಮೇಲೆ ರಿವೀಲ್ ಮಾಡಿ ಅದು ಅವಾಗ ಅದು ಪ್ರಾಪರ್ ಪ್ಲಾನ್ ಮಾಡ್ಬಿಟ್ಟು ಅದು ಮಾಡಿ ಅಂತ ನಿಮಗೆ. ಓಕೆ. ಸೊ ನಮ್ಮಮ್ಮ ಬುತ್ತಿ ಪ್ಯಾಕ್ ಮಾಡ್ತಾ ಇದ್ರೆ ಏನೇನ್ ಇಟ್ಟಿದ್ದೀರಾ ಬುತ್ತಿಲಿ? ಸ್ವೀಟು, ಎಲೆ ಅಡಿಕೆ. ಇದು ಇಲ್ಲಿ ಫಸ್ಟ್ ಆಫ್ ಆಲ್ ಈ ತೆಗೀರಿ ಇದನ್ನ. ನಂದು ನೀನ್ ಹಿಡ್ಕೊ. ನಂದು ಅಲ್ಲ, ಪ್ರತಾಪ ಹಿಡ್ಕೋಬೇಕು. ನಂದು ಹಿಡ್ಕೋ ಇದನ್ನ, ಕ್ಯಾಮ್ರಾನ ನೀನು. ನಾನೇ ಹಿಡ್ಕೋತೀನಿ ಒಂಚೂರು. ಅಣ್ಣ ಹಿಡ್ಕೊಂಡಿಲ್ಲ ಅಂದ್ರೆ ಏನಾಯ್ತು, ಅಕ್ಕ ಹಿಡ್ಕೋತಾಳೆ. ಓಕೆ ಗೈಸ್, ನೋಡ್ಬೋದು ಮಮ್ಮಿ ಏನ್ ಮಾಡ್ತಾ ಇದ್ದಾರೆ. ಪ್ರತಾಪ ಬೇಗ ಬಾ. ಇರೇ ಒಂದ್ ನಿಮಿಷ. ನೋಡಿ ಇಲ್ಲಿ ಸ್ವೀಟು, ಹಣ್ಣು, ಎಲೆ ಅಡಿಕೆ ಪ್ಯಾಕ್ ಮಾಡ್ತಾರೆ. ಬುತ್ತಿ ಪ್ಯಾಕ್ ಮಾಡೋದು ತಗೊಂಡೋಗಿ ಕೊಡ್ಬೇಕಂತೆ. ಇಲ್ಲಿ ಕಾರಲ್ಲೇ ಬೇಕಾದ್ರೆ ಅಲ್ಲಿ ತಲೆ ಮೇಲೆ ಎತ್ಕೊಂಡು ಹಿಂಗೆ ಹಿಂಗ್ ಎತ್ಕೊಂಡು ಹೋಗ್ಬೇಕು. ಇದು ನಮ್ ಕಡೆ ಬುತ್ತಿ ಕೊಡ್ತಾರೆ ಮದ್ವೆ ಆಗಿ ಈ ತರ ಕಳಿಸ್ಬೇಕಾದ್ರೆ. ಯೂಶುವಲಿ ಸ್ಟೀಲ್ ಡಬ್ಬದಲ್ಲಿ ಕೊಡ್ತಾರೆ. ನಾವು ಈ ಕಂಚಿಂದು ಅಂಗಡಿಗೆ ಹೋಗಿದ್ವಿ, ನೋಡಿದ ತಕ್ಷಣ ತುಂಬಾ ಇಷ್ಟ ಇದ್ರಲ್ಲೇ ಕ್ಯಾಪ್ ನೋಡಿ ಎಷ್ಟು ಚೆನ್ನಾಗಿದೆ. ಟೆಂಪಲ್ ಸ್ಟೈಲ್ ಅಲ್ಲಿ ಇದೆ ಅಲ್ವಾ? ಈ ತರ ನಂಗೆ ತುಂಬಾ ಇಷ್ಟ. ಅದಕ್ಕೇನೆ ಮೊನ್ನೆ ಅವಳು ಕಲ್ತಲ್ವಾ, ನನಗೆ ಒಂಥರ ಶಾಕ್ ಆಯ್ತು. ಏನು ಹಳೆ ಕಾಲದಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾಳಲ್ಲ ಅಂತ ಅಂದ್ಬಿಟ್ಟು. ಇಡೀ ಫುಲ್ ನಾವು ಚಿಕ್ಕಪೇಟೆ ಈಗ ಜನರೇಷನ್ ಯಾರು ಅಷ್ಟೊಂದು ಲೈಫ್ ಬರಲ್ಲ, ಬಟ್ ನಂದು ನೋಡಿದ್ರೆ ನಿಜ ಖುಷಿ ಆಗುತ್ತೆ. ಅವಳು ಹಳೆ ಕಾಲದಲ್ಲಿ ಅದನ್ನ ಮೇಂಟೈನ್ ಮಾಡ್ಕೊಂಡ್ ಬರೋದು. ಸೊ ಪೂಜೆ ಪುನಸ್ಕಾರ, ದೊಡ್ಡವ್ರ ರೆಸ್ಪೆಕ್ಟ್ ಕೊಡೋದು, ಅದೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನನ್ಗೆ. ನೀವು ನಮ್ಮ ಲಕ್ಕಿ ಅನ್ಸುತ್ತೆ ನಾವು. ಇಲ್ಲ ನಂದು ಅಷ್ಟೇ. ಇನ್ಫ್ಯಾಕ್ಟ್ ನಾನು ನಿಜವಾಗ್ಲೂ ನೀವ್ ಹೇಳ್ತಾ ಇದೀರ ಅಂತ ಹೇಳ್ತಾ ಇಲ್ಲ, ಬಟ್ ನಂದು ನೆನ್ನೆ ಹೇಳ್ತಾ ಇದ್ಲು, ಅಕ್ಕ ನನ್ ಕೈಲಿ ಏನೂ ಮಾಡ್ಸಲ್ಲ, ಪಾಪ ಅವರೇನೆ ಎಲ್ಲಾ ಮಾಡ್ತವ್ರೆ. ಸೊ ನಿಮ್ಗೂ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಚೇನ್ ಹಾಕು. ಸೂಪರ್ ಆಗಿದೆ. ಅಮ್ಮ ಒಂಥರ ಡಿಫ್ರೆಂಟ್ ಆಗಿ ಕೊಡ್ತಾ ಇದ್ದಾರೆ ಬಾಕ್ಸ್ ಅಂತಂದು. ನಾರ್ಮಲ್ ಸ್ಟೀಲ್ ಬಾಕ್ಸ್ ಆತರ ಏನೋ ಅಂತ, ಬಟ್ ಇದು ಒಂಥರ ಹಳೆ ಕಾಲದ ಕಾಣಿಸ್ತಾ ಇದೆ. ಬಟ್ ಲುಕ್ ಚೆನ್ನಾಗಿದೆ. ಸ್ಟೀಲ್ ಬಾಕ್ಸ್ ಕೊಟ್ಟಿದ್ದು, ಇದು ಅಲ್ಲಿ ಹೋಗಿ ಸ್ಟೀಲ್ ಬಾಕ್ಸ್ ಕೊಟ್ಟಿರ್ಲಿಲ್ಲ. ಕೊಟ್ಟಿರ್ಲಿಲ್ಲ, ಆಮೇಲೆ ಬ್ಯಾಗಲ್ಲಿ ತಗೊಂಡು ಹೋಗ್ತಾ ಇದ್ವಿ. ಆಕ್ಚುಲಿ ಐಡಿಯಾ ಗೊತ್ತಿರ್ಲಿಲ್ಲ. ಚೆನ್ನಾಗಿದೆ. ಮಾರ್ಕೆಟ್ ಅಲ್ಲೇ ತಂದಿದೆ. ಇನ್ ಮುಂದೆ ಇದೇ ಟ್ರೆಂಡ್ ಆಗುತ್ತೆ ನೋಡ್ಕೊಳ್ಳಿ, ಎಲ್ಲರೂ ಇದೇ ತರ ಕೊಡಿ. ಇದೇ ಅಷ್ಟೇ, ಟ್ರಂಕ್ ಅಷ್ಟೇ. ಹೌದು, ಟ್ರಂಕ್ ಕೂಡ. ವ್ಯೂವರ್ಸ್ ಕೇಳೋದಕ್ಕಿಂತ ಮುಂಚೆ ಇದ್ರ ಲಿಂಕ್ ಹಾಕ್ಬಿಡಿ, ಹೇಳ್ತೀನಿ. ಅದ್ರ ಲಿಂಕ್ ಇಲ್ಲ, ಇದು ಅಂಗಡಿ ಲಿಂಕ್ ಪ್ಲೀಸ್ ಅಥವಾ ಲೊಕೇಶನ್. ಚಿಕ್ಕಪೇಟೆ ರಾಜಾ ಮಾರ್ಕೆಟ್ ಅಲ್ಲಿ ಕಂಚಿನ ಅಂಗಡಿನಲ್ಲಿ ಹೋಗ್ಬಿಟ್ಟು ತಗೊಂಡ್ಬಂದಿದ್ದು. ಸೊ ಚೆನ್ನಾಗಿದೆ. ಸೈಜ್ ಎಲ್ಲ ನೋಡಿದ್ವಿ, ಬಟ್ ಇದೇ ಬೆಸ್ಟ್. ಹೋಲ್ಡ್ ಮಾಡೋದಕ್ಕೆ ಮೊನ್ನೆ ನೆನಪಾಗುತ್ತೆ. ಯಾಕಂದ್ರೆ ಅವಳು ಒಂದೊಂದು ಆಡೋ ಮಾತುಗಳು ನಮ್ಮಮ್ಮ ಕರೆ ತರನೇ ಇರುತ್ತೆ. ಎಷ್ಟು ಬೇಗ ಅಮ್ಮನೇ ಬರ್ತಾರೆ, ನೀವು ಟೆನ್ಷನ್ ತಗೋಬೇಕು. ಸರಿ ಆಯ್ತು, ಕಳಿಯಬೇಕು, ಬರ್ತಾರೆ. ಎಲ್ಲರೂ ಖುಷಿಯಾಗಿರ್ಬೇಕು. ನೀನು ಬುದ್ಧಿ ಕಳಿಸ್ತಾ ಬುತ್ತಿ ಕೊಟ್ಟು ಕಳಿಸ್ತಾ ಇದಾರೆ.
ಚೆನ್ನಾಗಿದೆ, ಸಗದಾಗಿದೆ. ಅಲ್ವಾ? ಹೆಂಡತಿ ಕೇಳ್ದಾಗ ಅವಾಗ ತರ್ಸ್ಕೊಳ್ತಾ ಇರ್ಬೇಕು. ಹೆಂಡತಿ ಅಂದ್ರೆ ಕೇಳ್ತಾರೆ ತಿಂಡಿಗಳು. ತಗೋ ನಿಮ್ಮ ಮಮ್ಮಿ ಮನೆ ಅಲ್ಲ ತಗೋ ನಿಮ್ಮ ಮಮ್ಮಿ ಮನೆಯಿಂದ ಕೊಟ್ಟಿದ್ದಾರೆ ಅಂತ ಒಂದೊಂದೊಂದು ಎತ್ತೆತ್ಕೊಡ್ತಾರೆ. ಜಾನ್ವಿ, ಇದ್ರೊಳಗೆ ಇಲ್ಲಿ ತಿಂಡಿ ಐತೆ, ಓಕೆ? ಚಕ್ಲಿ ಐತೆ, ಫ್ರೂಟ್ಸ್ ಐತೆ, ಸ್ವೀಟ್ ಐತೆ, ನೀವ್ ತಗೊಂಡ್ ತಿನ್ಬೇಕು, ಓಕೆನಾ? ಚಕ್ಲಿ ತುಂಬಾ ಇಷ್ಟ. ಇದು ಇದ್ರದ್ದಲ್ಲ? ಚಕ್ಲಿ ಐತೆ, homemade ಚಕ್ಲಿ. ಕಂಚು ಕಂಚಿನ ಟೀ. ನೀನೇ ಹೋಲ್ಡ್ ಮಾಡ್ಬೇಕು ಇವಾಗ. Actually, ಪ್ರತಿಯೊಂದು ನೋಡೋದ್ರೆ ಏನೇ ಮಾಡೋದು ಒಂಥರ ಸ್ಪೆಷಲ್ ಆಗಿ ಮಾಡ್ತೀರಾ. ಇಟ್ಸ್ ಟೈಮ್ ಟು ಮೇಕ್ ಇಟ್ ಅ ಟ್ರೆಂಡ್. ಹೌದು, ಇದು ನಿಜ, ಇನ್ ಮುಂದೆ ಟ್ರೆಂಡ್ ಆಗುತ್ತೆ. ಟ್ರೆಂಡ್ ಆಗುತ್ತೆ ಪ್ರಾಬ್ಲಿ. ಬಿಕಾಸ್ ನಾನು ತುಂಬಾ ಯಾರು ನೋಡಿಲ್ಲ ಆಗಿನ ಕಾಲದಲ್ಲೆಲ್ಲನೂ ಆ ಬಾಕ್ಸ್ ಅಲ್ಲೆಲ್ಲನೂ. ಹೌದು, ಸ್ಟೀಲ್ ಬಾಕ್ಸ್ ಅಲ್ಲಿ ಇಲ್ಲ ಅಂಡೆನಲ್ಲಿ ಕೊಡ್ತಿದ್ರಂತೆ. ದೊಡ್ಡ ದೊಡ್ಡ ಈ ತರ ಕಂಚಿನ ಅಂಡೆ ಇರುತ್ತಲ್ಲ ಅದ್ರಲ್ಲಿ ಕೊಡೋರಂತೆ. ಸೀರೆ ಹೊಸ ಸೀರೆ ಅಲ್ವಾ, ಸುಮ್ನೆ ಆಮೇಲೆ ಏನಾದ್ರೂ ಸ್ಮೆಲ್ ಬರುತ್ತೆ ಅಥವಾ ಕಲರ್ ಆದ್ರೆ ಬೇಡ, ಸ್ವಲ್ಪ ಟೈಮ್ ಹೋಗ್ಲಿ ಆಮೇಲೆ ಮಾಡೋಣ ಅನ್ಕೊಂಡು ಸುಮ್ಮನಾದ್ವಿ. ನಂದು ಟೇಸ್ಟ್ ಎಲ್ಲ ಒಂಥರ ಓಲ್ಡ್ ಅಂದ್ರೆ ಓಲ್ಡ್ ಇದು ನಂದು ಟೇಸ್ಟ್ ಅಲ್ಲ, ಇದು ಪಾಪ ನಮ್ಮಮ್ಮ. ಆಂಟಿ ನಂದು ಸರ್ಪ್ರೈಸ್, ಅವಳಿಗೆ ಇಷ್ಟ. ಇದು ಸರ್ಪ್ರೈಸ್ ಅವಳಿಗೆ. ಇದು ಆಂಟಿ ಟೇಸ್ಟ್, ಯಾಕಂದ್ರೆ ನಂದು ಒಂಥರ ಓಲ್ಡ್ ಸ್ಟೈಲ್ ಅಲ್ಲ, ಅವಳು ನಂದು ಅಮ್ಮ ಅಲ್ವಾ, ಸೊ ಆಂಟಿ ಇನ್ನು ಓಲ್ಡ್ ಸ್ಟೈಲ್ ಅಲ್ಲ, ಇನ್ನು ಸ್ಪೆಷಲ್. ಸ್ಪೆಷಲ್ ಏನಂದ್ರೆ ನಾನು ಹೇಳಿದ್ದೆ ನನಗೆ ಒಂದು ಬಾಕ್ಸ್ ಪೂರ್ತಿ ಕೊಟ್ಟು ಕಳಿಸಿ, ಚಕ್ಲಿ ನಿಪ್ಪಡೆ ಎಲ್ಲ ಮಾಡಿ. ಪಾಪ ನಮ್ಮಮ್ಮ ಲಚ್ಚು ಮತ್ತೆ ಅಕ್ಕ ಸೇರಿ ರಾತ್ರಿ ಎಲ್ಲ ನಾನೆಲ್ಲ ಪಾಪ ಮಗಳಿಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ. ಹಾಗೆ ಕಳಿಸ್ಬಾರ್ದಲ್ಲ ಬರೀ ಕೈಲಿ. ಹೌದು, ಬರೀ ಕೈಲಿ ತರ್ಸಿ. ಎಲ್ಲ ಇದು ಮಾಡಿದಾರೆ. ಇದು ಏನ್ ಮಾಡ್ತಾರೆ ಹೇಳು? ಯೂಶಲಿ ಇದನ್ನ ನಮಗೂ ಗೊತ್ತಿಲ್ಲ. ಹೋಗಿದ್ 1 ವರ್ಷ ತನಕನು ಅವ್ರ ಮನೆಗ್ ಇಲ್ಲಿಂದ ಹೋಗಿದ್ ದಿವ್ಸ ಊಟ ಮಾಡ್ಬೇಡ, ಹೋಗಿದ್ದೀರಾ? ಕಸ ಗುಡಿಸ್ಬೇಡ, ಪಾತ್ರೆ ತೊಳಿಬೇಡ. ಪ್ರತಿ ಸಲ ಇಲ್ಲಿ ಹಿಂಗ್ ಬಂದ್ ಹಿಂಗ್ ಹೋದ್ರೆ ಏನಿಲ್ಲ, ಸ್ಟೇ ಮಾಡ್ತಾರಲ್ಲ, ಒಂದ್ ನೈಟ್ ಸ್ಟೇ. ಸ್ಟೇ ಮಾಡಿದ್ರೆ ನೀನ್ ಹೇಳೋದು 1 ವರ್ಷ ತನಕ ಕಸ ಗುಡ್ಸಕ್ ಪಾತ್ರೆ ಬೆಳಗದ್ ಮಾಡ್ಬಾರ್ದು. ಅವತ್ತಿನ ದಿವ್ಸ ಹೌದು, ನಾನ್ ಮಾಡ್ತಿರ್ಲಿಲ್ಲ. ಅವತ್ತಿನ ದಿವ್ಸ ಮಾತ್ರ. ಇಲ್ಲ, ಅವ್ರು ಹೇಳಿದ್ರು ಪೊರ್ಕೆ ಇಟ್ಕೊಂಡಿದ್ಲು ನಮ್ಮ ಮನೇಲಿ. ಅಜ್ಜಿ ಏನೋ ದೊಡ್ಡಮ್ಮ ಏನೋ ಹೇಳಿದ್ರು, ಪೊರ್ಕೆ ಮುಟ್ಬಾರ್ದಮ್ಮ ಬಿಡುವುದೇ, ಪರವಾಗಿಲ್ಲ ಆಂಟಿ, ಇಲ್ಲ ಮುಟ್ಬಾರ್ದಮ್ಮ ಅಂತ ಹೇಳಿದ್ರು. ಸರಿ, 1 ವರ್ಷ ತನಕ ಫುಲ್ ಅಲ್ಲ, ಇವತ್ತೊಂದ್ ದಿವ್ಸ. ಒಂದು ಐಡಿಯಾ ಇದೆ, ಅಂದ್ರೆ ಯಾರೋ ಹೇಳಿದ್ ನೆನಪು. ಯೂಶಲಿ ಆಗಿನ ಕಾಲದಲ್ಲೆಲ್ಲನೂ ಊರಿಂದ ಊರಿಗೆ ಹೆಣ್ಣು ಕೊಡ್ತಾ ಇದ್ರು. ಬೆಂಗಳೂರು ಒಳಗಡೆ ಇದೀವಿ ಪರವಾಗಿಲ್ಲ, ಆಗಿನ ಕಾಲದಲ್ಲಿ ಊರಿಂದ ಟ್ರಾವೆಲ್ ಮಾಡೋದು ಸಖತ್ ದೂರ ಇರ್ತಿತ್ತು, ಸಖತ್ ಟೈಮ್ ತಗೊಳ್ತಾ ಇತ್ತು. ಒಂದವೇ ಹೋಗ್ಬೇಕಾದ್ರೆ ತಿಂಡಿಗಳು ಏನೋ ಬೇರೆ ಹೋಟೆಲ್ ಇದನ್ನ ಕೊಟ್ರೆ ಇದ್ರಲ್ಲಿ ಚಕ್ಲಿ ನಿಪ್ಪಟ್ಟೆಲ್ಲ ತಿನ್ಕೊಂಡು ಹಂಗಾದ್ರೆ ಇವಾಗ್ಲೂ ಅಷ್ಟೇ, ನೀವು ಇಲ್ಲಿಂದ ಅಲ್ಲಿ ತನಕ ಹೋಗೋ ಅಷ್ಟರಲ್ಲಿ ತಿಂಡಿ ತಿನ್ಕೊಂಡು ಹೋಗಿ. ಈ ಕಾರಲ್ಲಿ ಹೋಗೋ ಬದ್ಲಿ ಬುಲೆಟ್ ಕಾರ್ ಇರುತ್ತಲ್ಲ, ಹೌದಾ? ಬುಲೆಟ್ ಕಾರ್ಟ್ ಅಲ್ಲಿ ಹೋಗ್ತಿದ್ದಲ್ಲ, ಅದೊಂದು ಮಿಸ್ ಆಯ್ತು ನಂದುಗೀಗ. ಹೋಗ್ಲಿ ಬಿಡು. ಇದನ್ನ ನೀನೇ ಕಾರ್ನಲ್ಲಿ ತಲೆ ಮೇಲೆ ಎತ್ಕೊ ಬರ್ಬೇಕಿತ್ತು. ಆಮೇಲೆ ಕಾರ್ ಇದೊಂದು ರೀತಿಯಾಗಿ ಬೀಗ್ರೂಟ ಥರನೇ, ಅಂದರೆ ಬೀಗ್ರನ್ನ ಕರೆಸ್ಬಿಟ್ಟು ಸ್ಪೆಷಲ್ ಮಾಡಬೇಕು, ನಾನ್ ವೆಜ್ ಏನಾದರೂ ಮಾಡಬೇಕು. ಆದರೆ ಏನಪ್ಪ ಅಂದರೆ ಅವರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರಿಂದ ನಾವು ನಾನ್ ವೆಜ್ ಏನು ಮಾಡೋಕ್ಕಿತ್ತಿಲ್ಲ. ಹಾಗೂ ಮೋಹನ್ಗೆ ಮಧ್ಯಾಹ್ನದ ಮೇಲೆ ಲಾಗಿನ್ ಎಲ್ಲ ಇತ್ತು, ಸೊ ಅದರಿಂದ ಮಧ್ಯಾಹ್ನ 1:15 ಒಳಗಡೆ ಅವರು ಹೊರಡಬೇಕಿತ್ತು. ಸೊ ಅದಕ್ಕೇ ಅಂದರೆ ರಾವು ಕಾಲ ಬೇರೆ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಹೊರಡಬೇಕಿತ್ತಲ್ಲ, ಅದಕ್ಕೇ ಬ್ರೇಕ್ಫಾಸ್ಟ್ಗೆ ಅಂತಲೇ ಬರ್ತೀವಿ ಅಂತ ಹೇಳಿದ್ರು. ಸೊ ಬ್ರೇಕ್ಫಾಸ್ಟ್ನಲ್ಲೇ ಸ್ವಲ್ಪ ವೆರೈಟೀಸ್ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮಮ್ಮ ಈ ರೀತಿಯಾಗಿ ಮಾಡಿದ್ದು. ಆ್ಯಂಡ್ ಎಲ್ಲರೂ ತುಂಬ ಇಷ್ಟಪಟ್ಟರು. ಸೊ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಟೇಸ್ಟ್ ನಿಜವಾಗ್ಲೂ ಅವತ್ತು ಅಲ್ಟಿಮೇಟ್ ಆಗಿತ್ತು. ಎಲ್ಲ ಪ್ರತಿಯೊಂದು ಡಿಶ್ದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸ್ಪೆಷಲಿ ಈ ಥರ ಬಾಳೆ ಎಲೆಯಲ್ಲಿ ಈ ಥರ ಎಲ್ಲ ತಿಂಡಿಗಳು ತುಂಬಾ ಬ್ರೇಕ್ಫಾಸ್ಟ್ ತಿನ್ನೋದಲ್ಲ, ಸಖತ್ತಾಗಿತ್ತು. ಹೇಳಿ ನವ ದಂಪತಿಗಳೇ, ಆತಿಥ್ಯ ಸತ್ಕಾರ ತುಂಬಾನೇ ಚೆನ್ನಾಗಿದೆ. ಬ್ರೇಕ್ಫಾಸ್ಟ್ ಬೊಂಬಾಟಾಗಿದೆ. ನಾನು ಆಕ್ಚುಲಿ ಇಡ್ಲಿ ಮನೇಲಿ ಮಾಡೋದು ತುಂಬಾ ಕಡಿಮೆ ತಿನ್ನೋದು, ಅಂದ್ರೆ ತಿಂತೀನಿ ಬಟ್ ಕಡಿಮೆ ತಿನ್ನೋದು. ಬಟ್ ಇಲ್ಲಿ ಒಂದೆರಡು ಎಕ್ಸ್ಟ್ರಾನೇ ಹಾಕ್ಸ್ಕೊಂಡು ತಿಂದೆ, ಸಕ್ಕತ್ತಾಗಿತ್ತು. ಚಟ್ನಿ ಸೂಪರ್, ಸಾಂಬಾರ್ ಸೂಪರ್. ಆಂಟಿ ಕೈ ಅಡುಗೆ ಮಾಡ್ದಂಗೆ ಟಾಪ್ ಕ್ಲಾಸ್. ಥ್ಯಾಂಕ್ ಯು. ಅಪ್ಪು, ನಿಮ್ಗೆ ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿದೆ, ಇಡ್ಲಿ ತುಂಬಾ ಚೆನ್ನಾಗಿದೆಯಾ? ಇವತ್ತು ತಿಂಡಿ ಅಲ್ಲ, 2-3 ದಿವಸ ಚೆನ್ನಾಗಿತ್ತು ಅಂತ ಕೇಳು. 2-3 ದಿವಸ ಇದ್ರಲ್ಲ ನಮ್ಮ ಮನೇಲಿ, ಹೇಗನ್ಸ್ತು? ತುಂಬಾ ಚೆನ್ನಾಗಿದೆ. ಟೈಮ್ ಪಾಸ್ ಆಗ್ತಿತ್ತು ಜಾಸ್ತಿ, ಹೌದಾ? ಆಗ್ತಿರ್ಲಿಲ್ಲ. ಟೈಮ್ ಹೋಗಿದೆ ಗೊತ್ತಾಗಿಲ್ಲ, ನಮಗೂ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಏನೇನ್ ತಿಂಡಿ ಹೇಳು, ಬಂದಾಗಿಂದ ಏನೇನ್ ಮಾಡೋಗಿದ್ದ ಎಲ್ಲ ಪಿಜ್ಜಾ, ಅವನ್ನ 2 ವರ್ಷದಿಂದ ಕೇಳ್ತಾ ಇದ್ದ, ಪಿಜ್ಜಾ ತಿನ್ಬೇಕು ಅಂತ ಅಂದ್ಬಿಟ್ಟು ನೀವು ಸಂಜೆ ತನಕ ಇರಿ, ಪಿಜ್ಜಾ ಎಲ್ಲ ತಿನ್ಕೊಂಡು ಹೋಗಿವ್ರಂತೆ.
ಅದು ಸಂಜೆನೆ ನಮ್ದು ಸ್ಟಾಲ್ ಓಪನ್ ಆಗೋದು. ಶ್ರುತಿ ನಿಮ್ಗೆ ಹೇಗೆ ಅನಿಸ್ತು? ಅಣ್ಣ ನಿಮ್ಗೆ ಹೇಗೆ ಅನಿಸ್ತು? ಚೆನ್ನಾಗಿದೆ. ಧನ್ವಿ ಹೇಗಿದೆ ಟೇಸ್ಟು? ಅಜ್ಜಿ ಮಾಡಿದ್ದು ಇಡ್ಲಿ ತುಂಬಾ ಮಲ್ಗೆ ಹೂ ತರ ಸಾಫ್ಟ್ ಚೆನ್ನಾಗಿದೆ. ಚೆನ್ನಾಗಿತ್ತ? ಪಾಪು ನಿಮ್ಗೆ ಹೇಗೆ ಅನಿಸ್ತು? ಚೆನ್ನಾಗಿದ್ಯಾ? ಹೇಗೆ ಅಂತ ಸೂಪರ್. ಅಮ್ಮ ಮಾಡೋ ತರನೇ ಇದೆಯಾ? ಅಮ್ಮ ಮಾಡೋ ತರ ಸೂಪರ್. ಕ್ಯಾಮ್ರಾಗೋಸ್ಕರ ನಾನು ಮಿಸ್ ಮಾಡೋದು ಅನ್ಕೊಂಡಿದ್ದೆ. ಬರೋ ಲೇಟ್ ಆಗುತ್ತೆ. ಹಾಗೂ ಇಲ್ಲಿ ಇವಾಗ ಎಲೆ ಅಡಿಕೆ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀವಿ, ಮತ್ತು ಮಮ್ಮಿ ಮಡ್ಲಕ್ಕಿ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ನಮ್ಮ ಕಡೆ ಬಂದು ಬೀಗರಿಗೆ ಸೀರೆ ಉಡ್ಸೋದಿರುತ್ತೆ, ಅಂದರೆ ಈ ಥರ ಬೀಗ್ರು ಊಟ ಮಾಡಿದಾಗ ಇಲ್ಲಾಂದರೆ ಹೆಣ್ಣು ಗಂಡು ಕರ್ಕೊಂಡು ಹೋಗೋಕ್ಕೆ ಬಂದಾಗ. ಸೊ ಶ್ರುತಿಗೆ ನಾವು ಲೈಕ್ ಪ್ರೀವಿಯಸ್ ಡೇನೇ ಅವ್ರು ಬಂದಿದ್ದರು, ಶ್ರುತಿ ಒಂದು 2 days ಬ್ಯಾಕ್. ಸೊ ಅವಾಗಲೇ ಸ್ಯಾರಿ ಉಡ್ಸಿ ಕಳಿಸಿದ್ವಿ. ನನಗೆ ತುಂಬ ಜನ ಕೇಳಿದ್ರು ಇದು ದಟ್ ನಿಮ್ಮ ಕಡೆ ಅಂದರೆ ಅವ್ರ ಅಕ್ಕಂಗೆ ಸ್ಯಾರಿ ತೊಗೊಳ್ಳೋಂಥ ಸಂಪ್ರದಾಯ ಇಲ್ವಾ ಅಂತ. ಇದೆ ಡೆಫಿನೆಟ್ಲಿ. ಆ್ಯಂಡ್ ನಾವು ಸ್ಯಾರಿ ಕೂಡ ತೊಗೊಂಡಿದ್ವಿ, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅದನ್ನ ನಾವು ಯಾರೂ ಕೂಡ ರೆಕಾರ್ಡ್ ಮಾಡ್ಕೊಂಡಿಲ್ಲ. ತುಂಬಾ ಚೆನ್ನಾಗಿದೆ ಆ ಸ್ಯಾರಿ, ಅವ್ರ ಮೇಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಸ್ಯಾರಿ ಶ್ರುತಿಗೆ ಕೂಡ ಕೊಡಿಸಿದ್ದೀವಿ ನಾವು. ಆ್ಯಂಡ್ ಇವಾಗ ಇಲ್ಲಿ ಮಮ್ಮಿ ಮಡ್ಲಕ್ಕಿ ಕೊಡ್ತಾ ಇದ್ದಾರೆ. ಸೊ ಇದು ಕೊನೆ ಮಡ್ಲಕ್ಕಿ, ಈ ಥರ ಮದುವೆ ಶಾಸ್ತ್ರದಲ್ಲಿ ಕೊಡುವಂಥ ಕೊನೆ ಮಡ್ಲಕ್ಕಿ. ಮಮ್ಮಿ ಈಗ ಮಡ್ಲಕ್ಕಿನ ಅವ್ರ ಮನೆಗೆ ಹೋಗ್ಬಿಡ್ಬೇಕಾ ಅಥವಾ ದೇವಸ್ಥಾನದಲ್ಲಿ ಹೋಗಿ ಕೊಡ್ಬೇಕು? ದೇವಸ್ಥಾನದಲ್ಲಿ ಆವತ್ತಿ ಕೊಟ್ಟಿನ ಮಡ್ಲಕ್ಕಿ ಹಂಗೆ ಮಾಡ ಅದನ್ನ ಮತ್ತೆ ಇದನ್ನ ಎರಡನ್ನ ದೇವಸ್ಥಾನದಲ್ಲಿ ಮನೇಲೆ ಇದೆ ಕಡೆ ಗೊತ್ತಿಡ್ತದೆ. ಪ್ರತ್ಯೇಕ ಒಂದೇ ನಿಮಿಷ ಕೊಡಿ. ಗೈಸ್ ಇವಾಗ ನಮ್ಮ ಮನೆಯಿಂದ ಬುದ್ಧಿ ಹೋಗ್ತಾ ಇದೆ ನನ್ನ ತಂಗಿ ಜೊತೆ. ಸ್ವಲ್ಪ ಫೀಲ್ ಮಾಡ್ಕೊಳ್ಳೋಣ ಯಾವ ರೀತಿ ಇದೆ. ಒಂದ್ ನಿಮಿಷ 0.5 ಇರುತ್ತೆ. ಸೊ ಸ್ವಲ್ಪ ಫೀಲ್ ಮಾಡ್ಕೊಳ್ಳೋಣ ಯಾವ ರೀತಿ ಇದೆ ಅಂತ. ಸುಮ್ನೆ ಹಂಗೆ ಒಂದು ಫೀಲ್. ಇವಾಗ ನನ್ನ ತಂಗಿ ಮನೆ ಇದಾಯ್ತಲ್ವಾ, ಸೊ ಎಸ್ ಅವ್ಳು ಕೊಟ್ಟು ಕಳ್ಸಕ್ಕೆ ಬೇಜಾರಾಗ್ತದೆ ಕಡೆ ನಂದು. ಕೊಟ್ಟು ಕಳ್ಸಕ್ಕೆ ನಿಜವಾಗ್ಲೂ ಖುಷಿ ಆಗ್ತದೆ. ಎಸ್ ಸಣ್ಣವ್ರೆ ಇಟ್ಕೊಳ್ಳಿ. ಇನ್ನ ಸೇಫ್ ಆಗಿ ಚೆನ್ನಾಗಿ ನೋಡು. ಅದನ್ನ ನೋಡ್ ಫೀಲ್ ಮೇಲೆ ಭಾರ ಇಡಬೇಡ. ಓಕೆ, ಮಗು ತರ ನೋಡ್ಕೋ ಇದನ್ನ. ಅದೇ ನಾನು ಸೊ ಇಲ್ಲಿಗೆ ನಮ್ಮ ಮದುವೆ ಏನಿದೆಯಲ್ಲ ಶಾಸ್ತ್ರ, ರಿಚುವಲ್ಸ್ ಮಮ್ಮಿ ಮನೆ ಕಡೆಯಿಂದ ಮುಗಿಯುತ್ತೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಪ್ರತಿಯೊಂದು ರಿಚುವಲ್ಸ್ ಏನಿತ್ತು ತುಂಬಾ ಸೆಲಿಬ್ರೇಷನ್ ತರ ಮಾಡಿದ್ವಿ. ಸೊ ಎಲ್ರಿಗೂ ಥ್ಯಾಂಕ್ ಯು. ಎಲ್ರು ಒಗ್ಗಟ್ಟಾಗಿ, ಸಂಬಂಧಿಕರಾಗ್ಲಿ ಫ್ರೆಂಡ್ಸ್ ಆಗ್ಲಿ ಪ್ರತಿಯೊಬ್ರು ಒಗ್ಗಟ್ಟಾಗಿ ಸೇರಿ ಮಾಡುವುದಂತ ಇದು ಒಂದು ಫಂಕ್ಷನ್. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿತ್ತು, ತುಂಬಾ ಮೆಮೊರೇಬಲ್ ಆಗಿತ್ತು. ನಿಂಗ್ ಖುಷಿ ಆಯ್ತಾ? ಅಷ್ಟೇ ಬೇಕಾಗಿರೋದು. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು ಅಷ್ಟೇ. ಅಷ್ಟೇ ಬೇಕಿರೋದು. ದಾನ್ವಿ ನಿಂತು ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಎಲ್ಲಾನು ಹೊಟ್ಟೆಗೆ ಹಾಕೊಳ್ಳಿ. ಬುತ್ತಿ ಒಳಗೆ ಹಾಕೊಳ್ಳಿ. ಅದಕ್ಕೆ ತಾನೇ ಬುತ್ತಿ ಕೊಡ್ತಾರೆ. ನಮ್ಮಮ್ಮ ಇದ್ ನಾನ್ ಹೋಗ್ಬೇಕಾದ್ರೂ ಕೊಟ್ ಕಳ್ಸೋದು, ಲಚ್ಚು ಹೋಗ್ಬೇಕಾದ್ರೂ ಕೊಟ್ ಕಳಿಸ್ತಾ ಇದ್ದೆ. ಇಷ್ಟು ಸಾಕು. ನನಗೆ ಕೊಟ್ಟಿರೋದು ವಾಪಸ್ ಕೊಡ್ಬೇಡ. ಏನ್ ಗೊತ್ತಾ, ಅದನ್ನ ನೀನ್ ಇಟ್ಕೋ, ಮೆಮೊರಿ ಆಗಿ ಇಟ್ಕೋ ಹಂಗೆ. ಅದನ್ನ ನಮಗೇನಾದ್ರು ಗಿಫ್ಟ್ ತಗೋಬಾ ನೆಕ್ಸ್ಟ್ ಟೈಮ್ ಬಂದಾಗ. ಬರ್ತಾ ಇದಾರೆ. ಹಳೇದೊಂದು ಒಂಚೂರು ಆಕ್ಚುಲಿ ಇವತ್ತೇನು ಅಳು ಬರ್ತಾ ಇಲ್ಲ. ಖುಷಿ ಖುಷಿಯಿಂದ ಹೋಗು, ಖುಷಿ ಖುಷಿಯಿಂದ. ಯಾವುದು ಮತ್ತೆ 2 days ಕೆಲ್ಸನ ಪ್ರತಿ ಸಲ ಅದೇ 2 days ಆದ್ಮೇಲೆ ಮತ್ತೆ ಬರ್ತೀಯ.
ಎಲ್ಲರೂ ನೀನ್ ಅನ್ಕೊಂಡಿದ್ಯೇನೆ ಹೋಗ್ಬೇಕಾರೆ ನೀನ್ ಕಾಣ್ಬೇಕಾ? ಅದಕ್ಕೆ ಅಪ್ಪ ಹೇಳ್ತಾರೆ ನಮ್ಮ ಅಪ್ಪ ತಗೊಂಡ್ ಚುಚ್ಚಿ ಅಂತ. ಏನ್ ಗೊತ್ತಾ ಗೈಸ್, ನಮ್ಮಪ್ಪ ಬರೀ ನಾನ್ ಸೆಕೆಂಡ್ ಟೈಮ್ ನಾನ್ ಹೋಗ್ಬೇಕಾದ್ರೂ ನಮ್ಮ ಅಪ್ಪ ಅಳ್ತಿತ್ತು, ಇವ್ರಿಬ್ರು ಹೋಗ್ಬೇಕಾದ್ರೆ ಅಳ್ತಿಲ್ಲ. ಒಂದ್ ನಿಮಿಷ ನಮ್ಮ ಅಣ್ಣ ಅಳ್ತಾ ಇದ್ದಾರೆ ನೋಡಿ, ಪ್ರತಾಪ್ ಅಣ್ಣ. ಫಸ್ಟ್ ದೂರ 10 ದಿವಸ ರಜೆ ಹಾಕ್ಬಿಡು ಪಾಪ ಇದಾರೆ. ಅದಕ್ಕೆ ಅದೊಂದು ಶಾಸ್ತ್ರ ಮಾಡಿ ಹೊರಗಡೆಗೆ ಹೋಗುವಾಗ್ಲೇ ಒಳಗೆ ಬರುವಾಗ್ಲೇ ಪಾಪ ಏನೋ ಮಾತಾಡ್ಕೊಂಡು ನೀನು ಆಗ್ಲೇ ಕಳ್ಸಿದ್ರಲ್ಲ. ಸರಿ ಆಯ್ತು. ಇನ್ ಕೇಸ್ ರೀಚ್ ಆಗಿಲ್ಲ ಅಂದ್ರೆ ಏನ್ ಮಾಡೋದು? 1:30 ಮೇಲೆ ಪರವಾಗಿಲ್ವಾ? 1:30 ಮೇಲೆ ಇಲ್ಲ, ಇಲ್ಲಿ ಓಡೋ ಲೆಕ್ಕ ಹಾಕೋಣ ಅಷ್ಟೇ. ಅಷ್ಟೇ. ಹೊರಗಡೆ ಬಂದ್ರೆ ಲೆಕ್ಕ ಹೋದಕ್ಕೆ ವೆಲ್ಲ ಪ್ಲಾಕಲ್ಲಿ ಹೋಗ್ಬೇಕು ಇನ್ನು ಅರ್ಧ ಗಂಟೆ. 1 o'clock? ಇಲ್ಲ 12. 1:30 ಇಲ್ಲ 1:30 ಮೇಲೆ ಹೋಗ್ಬೇಕು. 1:30 ಇಂದ 3 ಗಂಟೆವರೆಗೂ ಅಷ್ಟೇ. ನೋಡೋಣ. ಸರಿ. ಆಯ್ತು. ಹಲೋ, ಏನ್ ಮಾಡ್ತಿದ್ದೀರಾ ಸಿಂಬಾ? ಬಾಯ್. ನಾಳೆ ಅಷ್ಟೇ. ಮಿಕ್ಕಿ ಏನಿಲ್ಲ, ಮುಗಿಲ್ಲ. ಚೇಂಜ್ ಮಾಡ್ಸಿರಲ್ಲ ఏంటి ಮಾಂಗಲ್ಯ ಚೇಂಜ್ ಮಾಡ್ಸಿರಲ್ಲ. ಅಲ್ಲ ನಿಂತ್ಕೊಳ್ಳಿ, ಆ ಕಡೆ ಹೋಗಿ. 8 days ಆದ್ಮೇಲೆ 8 days. ಇವತ್ತಿಗೆ 1 ವಾರದ ಮುಂಚೆ ಧಾರೆ ಮಾಡ್ತಾ ಇದ್ರೆ ಮದುವೆ ಆಗಿತ್ತು. ಧಾರೆನೂ ಮುಗಿದ್ಬಿಟ್ಟಿತ್ತು ಅನ್ಸುತ್ತೆ. 1 ವಾರ ಆದ್ಮೇಲೆ ನಮಗೆ ಇಲ್ಲ ಇಲ್ಲಿಂದ ಹೊರಡ್ತಾ ಇದ್ವಿ. 1 week anniversary. ಮತ್ತೆ 1 week anniversary. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ 1 week anniversary. Thank you. ಈಗ 1 week, 1 month, 2 months, 1 year ನಡೀತಾ ಇರುತ್ತೆ. ಓಕೆ ಸರಿ ಬರೋಣ. ಅವ್ರಿಗೆ ಬೇಜಾರಾಗ್ತಾ ಇದೆ, ಯಾವ್ದೋ ಹೇಳ್ತಿಲ್ಲ ಅಂತ. ಅಟ್ಲೀಸ್ಟ್ ನಾಳೆ ನಂದು ನಮ್ಮನೆ ಬರ್ತಿರೋದ. ಅದೇ ಖುಷಿ ನಂದು. ಆಯ್ತು ಬನ್ನಿ ಇರೋ ಅಲ್ಲಿ ಎಲ್ಲರೂ ಬಂದು ಅವ್ರಿಗೆ ಬೇಜಾರಾಗ್ತಾ ಇದೆ, ಯಾವ್ದೋ ಹೇಳ್ತಿಲ್ಲ ಅಂತ. ಅಟ್ಲೀಸ್ಟ್ ನಮ್ಮ ಅಪ್ಪನ ಮನೆ ಹಾಲು ಉಕ್ತಂಗ್ ಗುಟ್ಲಿ ಸೈಡ್ ಬರ್ತೀನಿ. ಹಂಗೆ ಹಾಕು. ಅದ್ರ ಮೇಲೆ ನಮ್ಮ ಅಪ್ಪನ ಮನೆ ಹಾಲು ಉಕ್ತಂಗ್ ಗುಟ್ಲಿ ಅಂತ. ನಮ್ಮ ಅಪ್ಪನ ಮನೆ ಹಾಲು ಉಕ್ತಂಗ್ ಇದ್ರ ಮೇಲೆ ಅದ್ರ ಮೇಲೆ ನಮ್ಮ ಅಪ್ಪನ ಮನೆ ಹಾಲು ಉಕ್ತಂಗ್ ನಮ್ಮ ಅಪ್ಪನ ಮನೆ ಹಾಲು ಉಕ್ತಂಗ್ ನಮ್ಮ ಅಪ್ಪನ ಮನೆ ಹಾಲು ಉಕ್ತಂಗ್ ನಮ್ಮ ಮಾವನ ಮನೆ ಹಾಲು ಉಕ್ತಂಗ್ ಗುಟ್ಲಿ ಅಂತ ಹಾಕಿತ್ತು. ಮಾವನ ಮನೆ ಹಾಲು ಉಕ್ತಂಗ್ ಗುಟ್ಲಿ 500 ರೂಪಾಯಿ ನೋಟಿಲ್ಲ 6 ಬರಲಿ. ನಮ್ಮ ಮಾವನ ಮನೆ ಹಾಲುದ್ದ ಹುಟ್ಲಿ. ನಮ್ಮ ಮಾವನ ಮನೆ ಹಾಲುದ್ದ ಹುಟ್ಲಿ. ನಮ್ಮ ಮಾವನ ಮನೆ ಹಾಲುದ್ದ ಹುಟ್ಲಿ. ಆರೋಗ್ಯ ಐಶ್ವರ್ಯ ಎಲ್ಲ ತುಂಬಿ ತುಳುಕ್ತಾ ಇರ್ಲಿ.
ಆಯ್ತು, ಎಲ್ರು ಖುಷಿಯಿಂದ ಹೋಗ್ ಬನ್ನಿ. ಅಣ್ಣ ಎಲ್ರು ಬರ್ತಾ ಇರಿ ಮನೆಗೆ. ಖಂಡಿತ ನೀವು ಬನ್ನಿ ಮನೆಗೆ. ನಾವು ಬರ್ತೀವಿ. ಅವಾಗ ನಿಮ್ ತಂಗಿನ ನೋಡಕ್ ಬರ್ತಾ ಇರಿ. ಬೋರ್ ಆದಾಗ ನೀವು ಆಡೋ ಜಗಳನ ಮಿಸ್ ಮಾಡ್ಕೊಂಡಾಗ ಮಿಸ್ ಮಾಡಿದಿರ ಬನ್ನಿ. ಖಂಡಿತ. ಅಲ್ಲ ಇನ್ಮುಂದೆ ಸೈಟ್ ಹತ್ರ ಬಂದಾಗ ಯಾವ್ದು ಮನೆ ಇಲ್ಲ ಅಂತ ಅನ್ನಂಗಿಲ್ಲ, ಆರಾಮಾಗಿ ಬರ್ಬೋದು. ಬಾಯ್ಲು ಮಮ್ಮಿಗೆ ಆಯ್ತು. ಇಲ್ಲೇ ಐತೆ ಅಂಗಡಿಗೆ ಹೋಗಿ ಬರುತ್ತೆ ಅಷ್ಟೇ. ಅದರೊಳಗೆ ಇರ್ಬೇಕು. ನಾನು ಅಲ್ಲ ಮಮ್ಮಿ ಇಲ್ಲೇ ಐತೆ, ಅಂಗಡಿಗೆ ಹೋಗ್ತೈತೆ. ಲಕ್ಷಿತು ಯಾರು ಹಿಂಗ್ ಮಾಡ್ತಾರೆ? ಲಕ್ಷ ಯಾರು ಹಿಂಗೆಲ್ಲ ಮಾಡ್ತಾರೆ? ಯಾರು ಹಿಂಗೆಲ್ಲ ಮಾಡಿದ್ದು? ಯಾಕೋ ಲಡ್ಡು ಸಿಂಬಾ ಫಸ್ಟ್ ಎಲ್ಲ ಲಕ್ಷಿ ಗುಡ್ ಬಾಯ್ ಅಲ್ವಾ ಮಗನ, ಎಲ್ಲಾನು ಜೋಡ್ಸು ಮಗನ. ಅದಕ್ಕೆ ಅವ್ರೊಬ್ಬರೇ ಇದ್ರು ಮನೇಲಿ, ಏನಾಗೋಯ್ತು ಅಂತ ಗೊತ್ತಿಲ್ಲ ನಮ್ಗೆ. ಇನ್ನೇನು ಓನರ್ ಬಂದು ಬಾಗಿಲು ಮುದ್ದಾಕ್ಬೇಕು, ಅವಾಗ ಇಟ್ಕೊಂಡು ಅಂದ್ರೆ ರೂಮಲ್ಲಿ ಫ್ಯಾನ್ ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆ ಏನು ಕೇಳಿಸ್ತಾ ಇಲ್ಲ. ಪರವಾಗಿಲ್ಲ ಬಿಡಿ, ನಾಡಿದ್ ಬರ್ತೀಯ. ಆಫೀಸ್ ಇದೆ, ಏನಾಗಲ್ಲ, ಅದ್ರಲ್ಲೇ ಹೋಗು. ಏನ್ ನೋಡಕ್ ಆಡ. ಪಾಪ ನನ್ ಮಕ್ಳು ಅಳಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಯಮಾಡಿ ರೆಡಿ ಸುಂದರ್ ಡ್ಯಾಡಿ ನೋ, ಡ್ಯಾಡಿ ನೋ. ವಾಯ್ಸ್ ಬರ್ತಿಲ್ಲ ಗಂಟ್ಲಿಂದ. ನಾವೆಲ್ಲರೂ ಹೊರಟ್ವಿ. ಆ್ಯಂಡ್ ನೋಡಿ ಲಕ್ಷಿತ್ ಎಷ್ಟು ಚೆನ್ನಾಗಿ ಅಲ್ಲಿ ಕೂತ್ಕೊಂಡು ಎಲ್ಲ ಅಕ್ಕಿ ಎಲ್ಲ ಬಾಚ್ತಾ ಇದ್ದ. ಎಷ್ಟು ಖುಷಿ ಆಗ್ತಿದೆ ನನಗೆ ಇವಾಗ ವಿಡಿಯೋ ಕಾಲಲ್ಲಿ, ವಿಡಿಯೋ ಕಾಲ್ ಅಂತ ಇದ್ದೀನಿ, ವಿಡಿಯೋದಲ್ಲಿ ಇದು ನೋಡಿ ಕೂಡ ತುಂಬಾ ಖುಷಿ ಆಗ್ತಿದೆ. ಪಾಪ ನನ್ನ ಮಗ ನಾವೆಲ್ಲರೂ ಹೋದ್ಮೇಲೂ ಕೂಡ ಅಲ್ಲಿ ಅಕ್ಕಿ ಎಲ್ಲನೂ ಕೂಡ ಈ ರೀತಿಯಾಗಿ ಗುಡ್ಡೆ ಹಾಕ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ಹಾಕ್ತಾ, ಅದಾದ್ಮೇಲೆ ಎದ್ಬಿಟ್ಟು ಓಡ್ ಬಂದ್ಬಿಟ್ಟ, ಅಯ್ಯೋ ಯಾರೂ ಇಲ್ವಲ್ಲ ಮನೇಲಿ ಅಂತ ಹೇಳ್ಬಿಟ್ಟು. ಬಾಯ್ ನಂದು ಹುಷಾರು. ಏನಮ್ಮ ಅಂಗಡಿಗೆ ಹೋಗಿ ಬರ್ತಾಳೆ, ಅಂಗಡಿಗೆ ಹೋಗ್ತಾಳೆ. ಹುಷಾರು. ಸರಿ, ನಾವು ಇವಾಗ ಸೈಟ್ ಹತ್ರ ಬರ್ತೀವಿ, ಓಕೆನಾ? ಹೌದು. ಬಂದ್ಬಿಡಿ ಎಲ್ಲ. ಕಳ್ದೋಯ್ತಾ? ನೋಡಿ ಮನೇಲಿ ಐತೆ, ಮನೇಲಿ ಕರ್ತಗೋ ಬೇಗ ಹುಡುಕೊಂಡು. ಅಲ್ಲಿ ರೂಮ್ ಅಲ್ಲಿ ಐತೆ ಆರೆಂಜ್ ಕಲರ್, ಹೋಗು ಬೇಗ. ಅಮ್ಮಮ್ಮನ ಫೋನ್ ಕ್ಲೀನಾ ಹುಡುಕು. ಸುಮ್ಮೀರ, ಅಂಗಡಿಗೆ ಹೋಗ್ತಾಳೆ, ಸುಮ್ಮೀರಮ್ಮ. ನಿಂಗೆ ಚಿಪ್ಪಿ ತಗೋ ಕೊಡ್ತೀವಿ, ಸುಮ್ಮನೆ. ಇಲ್ಲಿಗೆ ಬರಕ್ ಹೇಳಿ ಸರ್. ಮನೇಲಿದ್ರೆ ಮಾತಾಡ್ಸಲ್ಲ. ಸರಿ, ನಿಂಗೆ ಚಿಕ್ಕ ಬೇಕಾ ನಾನ್ ಬೇಕಾ? ಬೇಕು ಮಮ್ಮಿನಾ? ಸರಿ ಹೋಗ್ಲಿ ಬಿಡಿ, ಇವಾಗ ಒಂದಿನ ಕೇಳ್ಕೊಂಬಿಡು. ಹುಟ್ಟಾಗ್ಲಿಂದ ಮಮ್ಮಿನೇ ನೋಡ್ಕೊಂಡಿರೋದಲ್ವಾ? ಅಯ್ಯೋ ಈ ಮಮ್ಮಿ ಪರವಾಗಿಲ್ಲ, ಅದು ಅಂದು ಅಂತ ಬಂದ್ರೆ ಅಷ್ಟೇ. ಅಜ್ಜಿಗ ಕರ್ಕೊಂಬರ್ತೀನಿ ಅಂಕಲ್ ಯಾವಾಗ. ಕರ್ಕೊಂಡ್ಬಂದ್ರಿ ಸರಿ ಆಂಟಿ ಬಂದಕ್ಕ. ಅಂದು ಅಂತನಲ್ಲ ಅಂದು ಅಂತ, ಅಂದು ಅಚ್ಚು. ಅಮ್ಮಮ್ಮ ರೂಮ್ ಫೋನ್ ಮಾಡು, ಒಂದು ಕಾಲ್ ಮಾಡು. ಇಲ್ಲ ಬಂದ ಹೊರಗಡೆ, ಅಮ್ಮ ರೂಮ್ ನೋಡು, ಲಡ್ಡು ಬಂದ ಹೊರಗಡೆ ಇವನ್ ಜೊತೆ. ಹೌದಾ? ಬೇಗ ಹೋಗು, ನಾನು ಕಾಲ್ ಮಾಡ್ತೀನಿ, ಹೋಗು. ಬಾಯ್ ಮೇಘಲ. ಆಮೇಲೆ ರಿಂಗ್ ಆಗ್ತಿತ್ತಾ? ಹೌದಾ? ಕಾಲ್ ಸುಡುತ್ತೆ, ಒಳಗಡೆ ಹೋಗ್ಬಿಡು. ಆಯ್ತು, ಕಾಲ್ ಸುಡುತ್ತೆ, ಒಳಗಡೆ.
ಸರಿ ಅಂಕಲ್ ಬರ್ತೀವಿ. ಬಾಯ್ 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 ಬಾಯ್. ಕಾಲ್ ಸುಡ್ತಾ ಇದೆ. ಬಾಯ್ ಬಾಯ್ ಮುಂಚೆ ಬಾಯ್ ಹೋಗಿ ಮಮ್ಮಿ ನಾನೇನಾ ನಂದು ಆಯ್ತು ಹುಷಾರು. ಬಾಯ್ 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 ಹೇಳು ಮಮ್ಮಿಗೆ. ಅಪ್ಪು ಬಾಯ್. ಕಾರ್ ಹೋಗ್ಲಿ ತಾಳಿ ಅವ್ ಕಳಿಸ್ಬಿಡಿ ಮುಂದೆ. ಹೀಗೆ ಸಂಬಂಧ ಮೊಬೈಲ್ ಅಲ್ಲಿ ತಗೊಂಡ್ರಾ ಚಾರ್ಜರು ಮೊಬೈಲ್ ಎಲ್ಲ. ಬಾಯ್ 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 ಬಾಯ್. ಹೀರೋ ಎಂಟ್ರಿ ಕೊಡ್ತಾರೆ ಸರಿ ಬಾಯ್ 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 ಸರ್ ಓಕೆ ಬಾಯ್ ಯಾರು ಹೇಳ್ತಾರೋ ಇಲ್ವೋ ಇವ್ನು ಮಾತ್ರ ಅದೇ ನಿಲ್ಸಲ್ಲ ನೋಡಿ. ನೀನ್ ಹತ್ತಿಲ್ಲ ಅಂತ ನನ್ ಮಗ ಹೇಳ್ತಾವನೆ. ನಿಲ್ಸಲ್ಲ ನಾನು ಅಳಲ್ಲ. ಅಲ್ಲೇ ಪಬ್ಬಿ ಕೊಟ್ಟೆ.